ಅವ್ರು ನೆನೆಸ್ಬಿಡ್ರು. ಕೈ ಬಿಟ್ರು మరి ಅಜ್ಞಾನ ಹೆಂಗ ಅನ್ಕೊಂಡ್ಬಿಟ್ರು. ನಾಮವಿರುವುದರಿಂದ ನನಗೆ ತಕ್ಕ ಕಲವು ದೊರೆಯದೆ ಬಹಳ ದಿನಗಳಾದವು. ಈಗ ಧರ್ಮಪತ್ನಿಯಾದ ದ್ರೌಪದಿ ದೇವಿ ವನವಿಹಾರಗೋಸ್ಕರವಾಗಿ ಬಂದಿರುವಳು. ಆ ಮಹಾದೇವಿಗೆ ಈ ಸೌಗಂಧಿಕ ಪುಷ್ಪವನ್ನು ತೋರಿಸಿ ಇದರಲ್ಲಿ ವ್ಯಾಮೋಹ ಹುಟ್ಟುವಂತೆ ಮಾಡಿ ಇಂಥ ಇಡತರವಾದ ಪುಷ್ಪವನ್ನು ಭೀಮನಿಂದ ತರಿಸಿಕೊಳ್ಳಲು ಪ್ರಯತ್ನವನ್ನು ಮಾಡಿ ಮುಂದೆ ನನ್ನ ಕಾರ್ಯವನ್ನು ನೆರವೇರಿಸಿಕೊಳ್ಳನು. ಈಗ ದ್ರೌಪದಿ ಬಳಿಗೆ ಹೊರಡುವನು. ದ್ರೌಪದಿ ದೇವಿ ಸ್ವಾಮಿ ನಾರದರೆ, ಇದೇನು ಅಕಸ್ಮಾತವಾಗಿ ನೀವು ಈ ಕಾನನಕ್ಕೆ ಬಂದಿರುವಿರಿ? ದಾವಲೋಕಕ್ಕೆ ಹೋಗಿದ್ರಿ, ಎಲ್ಲಿ ಏನು ವಿಶೇಷವಿರುವುದು? ಮುನಿಪುಂಗವ, ಅಮ್ಮ ದ್ರೌಪದಿ, ಹೇಳುವಂತರಾಗಿರಿ. ಈ ದೇವ ದಿವ್ಯ ಪ್ರಭಾವ. ಸ್ವಾಮಿ ನಾರದರೆ, ಅಮ್ಮ ದ್ರೌಪದಿ, ಇದೇನೋ ಒಂದು ತರವಾದ ಸುವಾಸನೆ ಗೈಯುತ್ತಿರುವುದಲ್ಲ. ಇದು ಏನು ಆಶ್ಚರ್ಯ ಒಂದು ತಿಳಿಯದಾಗಿರುವುದು. ಹೇಳುವಂತನಾಗ್ರಿ ಮುನಿಪ, ಇದೇ ನಿಮ್ಮಳು ಭಿನ್ನಪ್ಪ. ಅಮ್ಮ ದ್ರೌಪದಿ ನಂದನೆ, ಪುಷ್ಪದ ಸೌಗಂಧಿಕ ಪುಷ್ಪವು ಇದು ಹಲಕಾವತಿ ಕೂಡ ಬೇದ ಅಧ್ಯಕ್ಷನಾದ ನಂದನವನದಲ್ಲಿ ಇರುವುದು. ನಾನು ತ್ರಿಲೋಕ ಸಂಚಾರ ಮಾಡುತ್ತಾ ಕುಬೇರನ ಆಸನಕ್ಕೆ ಹೋಗಲು ನನಗೆ ಸನ್ಮಾನ ಪೂರ್ವಕವಾಗಿ ಕೊಟ್ಟಿವರಮ್ಮ ದ್ರೌಪದಿ. ಮುನಿಪಾದಕ್ಕೆ ನಮಿಪೇನಾ, ಮುನಿಪಾದಕ್ಕೆ. ಸರಿ ನಾರದರೆ, ಚೆನ್ನಾಗಿ ಕೇಳುವಂತರಾಗಿದ್ದೀವಾ? ಲೋಕ ಸಂಚಾರ ರೇ ಗಾನ ವಿಷಯದರೆ ಮುನಿ ಜನ ಬಂದಿದ್ದಾರೆ, ಭಕ್ತ ಜನ ಪೋಷಿಪಾರೆ. ಮುನಿ ಜನ ಬಂದಿದ್ದಾರೆ, ಭಕ್ತ ಜನ ಪೋಷಿಪಾರೆ. ಭಕ್ತ ಅಭಿಮಾನಿ, ಭಕ್ತ ಅಭಿಮಾನಿ ಮುನಿ ಪಾದಕ್ಕೆ ನಮಿಪೇನಾ, ಮುನಿ ಪಾದಕ್ಕೆ, ಮುನಿ ಪಾದಕ್ಕೆ, ಮುನಿ ಪಾದಕ್ಕೆ. ಸ್ವಾಮಿ ನಾರದರೆ, ಹಾಗಾದರೆ ಇದು ಸೌಗಂಧಿಕ ಪುಷ್ಪವೇ? ಹೌದು ಮಹಾತಾಯಿ. ಎಷ್ಟೊಂದು ಪರಿಮಳ ವಾಸನೆ ಸುವಾಸನೆ ಬೀರುತ್ತಿರುವುದು. ಸ್ವಾಮಿ ಮುನಿಪುಂಗವರೇ, ಅಮ್ಮ ದ್ರೌಪದಿ ನಂದನೆ, ಈ ಪುಷ್ಪವು ಎಲ್ಲಿ ದೊರೆಯುವುದು? ಯಾವ ವನದಲ್ಲಿ ಇರುವುದು? ಸ್ವಾಮಿ ಮುನಿಶ್ರೇಷ್ಠರೇ, ದ್ರೌಪದಿ ನಂದನೆ, ಇದು ಇರುವ ಸ್ಥಳವನ್ನು ನಿಮಗೆ ಬಿತ್ತರಿಸಿ ಪೇಳುವಂತರಾಗಿರಿ ಮುನಿಪ. ಇದೇ ನಿಮ್ಮಳು ಭಿನ್ನಪ್ಪ. ಹಾಗಾದ್ರೆ ಕೇಳು ತಾಯಿ.
ತರುವನು ಭೀಮನು ಜಯಿಸು ತರುವನು. ದೇವ ಚೆನ್ನಾಗಿ ಹೇಳಿರಿ. ನಂದನ ಹೇಳುವ ಕೇಳು ಎನ್ನ ನುಡಿಯನ್ನ ದ್ರೌಪದಿ ಎನ್ನ ನುಡಿಯನ್ನ ದ್ರೌಪದಿ ಎನ್ನ ನುಡಿಯನ್ನ. ಅಮ್ಮ ದ್ರೌಪದಿ ನಂದನೆ, ನಾರದರೆ ಈ ಪುಷ್ಪದ ಹೆಸರು ಸೌಗಂಧಿಕಾ ಪುಷ್ಪವು. ಹಾ ಇದು ಹಲಗಾವತಿ ಕೂಡ ವೇದಾಧ್ಯಕ್ಷನಾದ ಹಾ ಕುಬೇರ ನಂದನವನದಲ್ಲಿ ಇರುವುದು. ಹಾ ನಾನು ತ್ರಿಲೋಕ ಸಂಚಾರ ಮಾಡುತ್ತಾ ಹಾ ಕುಬೇರನ ಆಸ್ಥಾನಕ್ಕೆ ಹೋಗಲು ಹಾ ನನಗೆ ಸನ್ಮಾನ ಪೂರ್ವಕವಾಗಿ ಕೊಟ್ಟಿರುವರು ತಿಳಿಯಿತೆ ದ್ರೌಪದಿ. ಸ್ವಾಮಿ ನಾರದರೆ ಹಾಗಾದ್ರೆ ಹೇಳಿವನಿ ಕೇಳು. ಚೆನ್ನಾಗಿ ಹೇಳ್ತಾಯಿ. ಸುರ ಮುನಿ ಪಾಲ ಸುಗುಣ ವಿಶಾಲ ಸುರ ಮುನಿ ಪಾಲ ಸುಗುಣ ವಿಶಾಲ ನಾಶವ ಗೈದಿರಿ ದೈತ ಕುಲಾನಿ ಇದುವೇ ನಿಮ್ಮ ಚಲ ಮುನಿಪ ಇದುವೇ ನಿಮ್ಮ ಚಲ ಮುನಿಪ ಸುರ ಮುನಿಪಾಲ ಸುಗುಣ ವಿಶಾಲ. ಸ್ವಾಮಿನಾಥರೇ ಚೆನ್ನಾಗಿ ಕೇಳುವಂತರಾಗಿದೆ. ಕಾರಣವಿಲ್ಲದೆ ಕಾಣುವರಲ್ಲ ಸುಮ್ಮನೆ ನೀವು ಬರುವವರಲ್ಲ. ಸೌಗಂಧಿಕ ಪುಷ್ಪ ಕೊಡಲಿ ಎನ್ನುವೆ ಸೌಗಂಧಿಕ ಪುಷ್ಪ ಕೊಡಲಿನ ಬೇಡುವೆ ಕೇಳೋ ನುಡಿಯನ್ನು ನೀ ಕೇಳೋ ಸ್ವಾಮಿಗಳೇ ದೇವ ಸುರಮುನಿ ಪಾಲ ಸುಗುಣ ವಿಶಾಲ ಸುಗುಣ ವಿಶಾಲ. ಸ್ವಾಮಿ ನಾರದರೆ ಅಮ್ಮ ದ್ರೌಪದಿ, ಹಾಗಾದರೆ ಈ ಪುಷ್ಪವು ಅಷ್ಟೊಂದು ಶ್ರೇಷ್ಠವಾಗಿರುವುದೇ? ಹೌದು ಮಹಾತಾಯಿ. ಸ್ವಾಮಿ ನಾರದರೆ ಅಮ್ಮ ದ್ರೌಪದಿ ನಂದನೆ, ಹೇಗಾದ್ರೂ ಮಾಡಿ ಈ ಪುಷ್ಪವು ಏನಿಗೆ ಕೊಡುವೀರಾ? ಹೇಳುವ ತಾಯಿ. ಅಹೇ ನಾರದ ಮುನಿ ಎಂದರೆ ಅಮ್ಮ ತಾಯಿ, ಈ ಪುಷ್ಪವು ದಾವ ಸ್ಥಳದಲ್ಲಿರುವುದು ದಾವರಾಜರಲ್ಲಿರುವುದು ಎಂದು ಹೇಳುವಿಯಲ್ಲ, ಆ ಪುಷ್ಪವನ್ನು ಮುಡಿದುಕೊಳ್ಳಬೇಕೆನ್ನುವ ಅಪೇಕ್ಷೆ ನನಗಾಗಿರುವುದು. ಅಹೇ ಸ್ವಾಮಿ ಮುನಿಪುಂಗವ, ಅಮ್ಮ ದ್ರೌಪದಿ, ಆ ಕುಬೇರನು ಅಷ್ಟೊಂದು ಶ್ರದ್ಧೆಯಿಂದ ಕಾವಲಿಟ್ಟರಲು ಕಾರಣವೇನಿರುವುದು? ಈ ಪುಷ್ಪದ ಮಹಿಮೆ ಏನಿರುವುದು? ನನಗೆ ಸವಿಸ್ತಾರವಾಗಿ ಪೇಲವಂತನಾಗಲಿ ಮುನಿಪ, ಇದೇ ನಿಮ್ಮಳು ಬಿನ್ನಪ್ಪ. ಅಮ್ಮ ದ್ರೌಪದಿ ನಂದನೆ, ಸ್ವಾಮಿ ನಾರದರೆ ಅಮ್ಮ ದ್ರೌಪದಿ ನಂದನೆ, ಈ ಪುಷ್ಪವು ನನಗೆ ಸನ್ಮಾನಕ್ಕೆ ಪೂರ್ವಕವಾಗಿ ಕೊಟ್ಟಿರುವರು ಹಾ ತಿಳಿಯುತ್ತೆ ದ್ರೌಪದಿ. ಹಿಂದಿಂದ ನಿಮಯ ಕುಂತಿರೆಯ ಅದರ ದ್ರೌಪದಿಯೇ ಕೇಳು. ಚೆನ್ನಾಗಿ ಹೇಳು. ಕೋಮಲ ತರವಾದ ಈ ಸುಗಂಧ ಪುಷ್ಪಗಳಿಗೆ ಬೆರೆತು ಹಾ. ನೀನು ಪರವಶಳಾಗಿ ಹಾ. ವ್ಯಾಮೋಹಳವಾಗಿರುವೆ. ಹಾ ಇಂಥ ಇಡತ್ತರ ಪುಷ್ಪಗಳು ದೊರೆಯುವುದು ಬಹಳ ದುರ್ಬಲ. ಹಾ ಯಾಕಂದರೆ ಗಣಪತಿಯಾದ ಕುಬೇರ ನಂದನವನದಲ್ಲಿ ಇರುವವು. ಹಾ ಆ ವನದಲ್ಲಿ ಗಾಂಧರ್ವ ಮೊದಲಾದ ಅನೇಕ ರಾಕ್ಷಸರು ಕಾವಲಿರುವರು. ಹಾ ಅವರನ್ನು ಜಯಿಸುತ್ತಿರುವುದು ಯಾರಿಗೂ ಸಾಧ್ಯವಿಲ್ಲ ಬಲ್ಲೆಯ ಜನನಿ. ಸ್ವಾಮಿ ನಾರದರೆ ದ್ರೌಪದಿ, ಎನ್ನ ಕಾಂತನಾದ ಭೀಮಸೇನನ್ನು ಕಳಿಸಿದರೆ ಸಾಧ್ಯವಾಗಲಾರದೆ. ಸಾಧ್ಯವಾದ ತಾಯಿ. ಸ್ವಾಮಿ ನಾರದರೆ ಅಮ್ಮ ದ್ರೌಪದಿ, ಆದರೆ ಅದರ ವಿವರವನ್ನು ಏನೆನ್ನುವುದು ಚೆನ್ನಾಗಿ ಎನ್ನ ಮುಂದೆ ಬಿತ್ತರಿಸಿ ಹೇಳುವಂತರಾಗಿರಿ ದೇವ. ಹೇಳ್ತೀನಿ ದ್ರೌಪದಿ. ಅಮ್ಮ ದ್ರೌಪದಿ, ಸ್ವಾಮಿ ನಾರದರೆ ಈ ಪುಷ್ಪವು ಹಾ
ಅಮ್ಮ ದ್ರೌಪದಿ, ಸ್ವಾಮಿ ನಾರದರೆ, ಈ ಪುಷ್ಪವನ್ನು ತರುವುದು ಭೀಮನಿಗೆ ಸಾಧ್ಯವಲ್ಲ. ಹಾ. ಭೀಮನೆಂದರೆ ಸಾಮಾನ್ಯವನಲ್ಲ. ಹಾ ಜಗತ್ತಿನ ಸಿದ್ಧಿಯಾದ ಬಲೆಡ್ಡನು, ಹಾ ವೀರಾದಿ ವೀರನು. ಹಾ. ಆದುದರಿಂದ ಮಹಾ ಸಮರ್ಥನು, ಭದ್ರಾತರು ರುದ್ರಂ ಗೆದ್ದವನು. ಆದುದರಿಂದ ನಿನ್ನ ಪತಿಯ ಬಂದ ಬಳಿಕ ಮಾತನಾಡದೆ ಮೌನಗ್ರಸ್ತಳಾಗು. ನಿನ್ನೋಳ್ ವ್ಯಾಮೋಹ ಪರವಶನಾಗಿ ಆ ಕ್ಷಣವೇ ತಂದು ಕೊಡುವನೆಂದು, ಆ ಕ್ಷಣವೇ ತಂದು ಕೊಡುವನು ಭಾಷೆಯನ್ನು ಕೊಟ್ಟು ಹೋಗುವನು. ಬಲ್ಲೆಯ ಜನನಿ ಲೋಕಪ್ರದಾಯಿನಿ. ಅಹೇ ಸ್ವಾಮಿ ನಾರದರೆ, ಅಮ್ಮ ಉಪದಿನಂದನೆ. ಹಾಗಾದ್ರೆ ಎನ್ನ ಕಾಂತವಾದ ಭೀಮಸೇನಿಗೆ ಈ ಪುಷ್ಪವನ್ನು ತರುವ ವ್ಯವಸ್ಥೆಯನ್ನು ಮಾಡುವೆನು. ಹೌದು ತಾಯಿ. ಈ ಪುಷ್ಪವನ್ನು ಕಂಡು ನನಗೆ ಬಹಳ ಅಪೇಕ್ಷೆಯಾಗಿರುವುದು. ಕಂಡೇ ದೇವ ದಿವ್ಯ ಪ್ರಭಾವ. ಅಮ್ಮ ನಾನಿನ್ನು ಹೋಗಿ ಬರುವನು.